ನಿಮ್ ಕಾಲಿಗೆ ಬೀಳ್ತೀನಿ ಪೂಜಾರೆ. ಪೂಜಾರೆ ನಿಮ್ ಕಾಲಿಗೆ ಬೀಳ್ತೀನಿ ಪೂಜಾರೆ. ಪ್ಲೀಸ್ ನನ್ ಮಾತು ಕೇಳಿ. ಪ್ಲೀಸ್ ಪ್ಲೀಸ್ ಪೂಜಾರೆ, ದಯವಿಟ್ಟು ಆ ಮಣಿ ಕೊಡಿ ಪೂಜಾರೆ. ಸಾಧ್ಯನೇ ಇಲ್ಲ. ಅಯ್ಯೋ, ಯಾಕೆ 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 ಸಾಧ್ಯ ಇಲ್ಲ? ಯಾಕಂದ್ರೆ ಆ ನಾಗಮಣಿನ ಚೌಡಮ್ಮ ತಾಯಿ ಹತ್ರ ಇಟ್ಟಿರೋದು ಪುಣ್ಯ. ಮತ್ತೆ ಅದನ್ನ ತೆಗಿಬೇಕಂದ್ರೆ ಪುಣ್ಯನೇ ಬರಬೇಕು. ಯಾವುದೇ ಸ್ವಾರ್ಥ ಇಲ್ದಿರೋ ಪುಣ್ಯನೇ ತೆಗಿಬೇಕೇ ಹೊರತು ನಿನ್ನಂತ ಸ್ವಾರ್ಥಿ ಅಲ್ಲ. ಸಾಯಿಸ್ಬಿಡ್ತೀನಿ. ಇನ್ನೊಂದ್ಸಲ ಪುಣ್ಯನ್ ಹೆಸರೆತ್ತಿದ್ರು ಸಾಯಿಸ್ಬಿಡ್ತೀನಿ. ಅವಳೊಬ್ಳು ಕೊಲೆಗಾರ್ತಿ, ದೊಡ್ಡ ಸ್ವಾರ್ಥಿ ಅವಳು. ನನ್ನ ಅಮ್ಮನಿಗೆ ಹೊಡೆದು ಇಂಥ ಸ್ಥಿತಿ ತಂದು ಹೇಡಿ ತರ ಓಡ್ ಹೋಗಿದ್ದಾಳೆ. ನಮ್ ಪುಣ್ಯ ಯಾವತ್ತೂ ಆತರ ಮಾಡಲ್ಲ. ನಾನು ಹಾಗೆ ಅನ್ಕೊಂಡಿದ್ದೆ, ನಾನು ನಿಮ್ ತರಾನೇ ಅನ್ಕೊಂಡಿದ್ದೆ. ಆದ್ರೆ ನಂಬಿರೋ ನನ್ನ ಹೃದಯಕ್ಕೆ ಮಣ್ಣೆರ್ಚಿ ಅವಳನ್ನ ಮಗಳು ತರ ನೋಡ್ತಿರೋ ಅಮ್ಮನಿಗೆ ಹೊಡೆದು ಹೋಗಿದ್ದಾಳೆ. ಈ ತಪ್ಪನ ಅವಳು ಮಾಡಿಲ್ಲ ಅಂತಂದ್ರೆ ಯಾಕೆ ಓಡೋದ್ಲು? ಓಡೋಗಿದ್ದಾಳ ಅಥವಾ ನೀವೇ ಏನಾದ್ರೂ ಮಾಡಿ ಅವಳ ಮೇಲೆ ಸುಳ್ಳು ಆರೋಪ ಮಾಡ್ತಿದ್ದೀರಾ? ಹೇ, ಏನ್ರಿ ಅಂತಿದ್ದೀರಾ? ನಾನೇನ್ ಸುಳ್ಳು ಕತೆ ಹೇಳ್ತಾ ಇದ್ದೀನಿ ಅನ್ಕೊಂಡ್ರ? ನಿಮ್ ಪುಣ್ಯ ಹೊಡೆದಿರೋ ಏಟಿಂದಾನೆ ಇಲ್ಲಮ್ಮ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ. ನಾನು ಇಷ್ಟೊಂದು ಒದ್ದಾಡ್ತಿರೋದು ನೋಡಿದ್ಮೇಲೂ, ಅಮ್ಮನ್ನ ಆ ಪರಿಸ್ಥಿತಿಯಲ್ಲಿ ನೋಡಿದ್ಮೇಲೂ ನಾನು ಹೇಳ್ತಿರೋದು ಸುಳ್ಳಂತ ಹೇಗೆ ಹೇಳ್ತೀರಾ? ಅಮ್ಮ ಅಮ್ಮ ನಿಂಗೇನು ಆಗಲ್ಲ ಅಮ್ಮ, ನಾನಿದ್ದೀನಮ್ಮ. ಅಮ್ಮ 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 ಹೇಳಮ್ಮ. ಪೂಜಾರೆ, ನನ್ನ ಪ್ರಾಣನ್ ತೆಗೆದಾದ್ರು ಅಮ್ಮನ್ನ ಬದುಕಿಸಿ ಪೂಜಾರೆ. ಇರುವೆಗೂ ನೋವು ಮಾಡಿದವರಲ್ಲ, ಅವನ್ನ ಕಾಪಾಡಿ ಪೂಜಾರೆ. ಪ್ಲೀಸ್ ಪೂಜಾರೆ. ಪೂಜಾರೆ ಪೂಜಾರೆ, ನಿನ್ನ ಸತ್ರು ನಂಬಲ್ಲ. ನಾನು ಸತ್ರು ಪರವಾಗಿಲ್ಲ, ನಂಗ ಅಡ್ಡ ಬರೋರ್ನ ಸಾಯಿಸಾದ್ರು ಆ ನಾಗಮಣಿನ ತಗೊಂಡು ಅಮ್ಮನ್ನ ಕಾಪಾಡ್ಕೋತೀನಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನಾಗಮ್ಮನ ಸಂಬಂಧಿ ಆದ್ರು, ನಾಗಮ್ಮ ಜೊತೆಗೆ ಇದ್ರು, ಆ ಆದಿಶಂಕರನ ಅನುಮತಿ ಇಲ್ದೇನೆ ಶಿವಗಿರಿ ಪ್ರದಕ್ಷಿಣೆ ಹಾಕೋದು ಶಿವದೂಷಣಕ್ಕೆ ಸಮಾನ. ಈ ಗಿರಿಶಿಖರಕ್ಕೆ ಸೇರೋದು ಅಂದ್ರೆ ನಿನ್ನಂತ ಸಾಮಾನ್ಯಳಿಗೆ ಅಸಾಧ್ಯ. ನಮ್ಮಂತ ಸಾಧಕರಿಗೆ, ಸಾಧುಗಳಿಗೆ ಮಾತ್ರನೇ ಸಾಧ್ಯ. ದೈವ ಇಚ್ಛೆಯನ್ನು ಬಿಟ್ರೆ ಸ್ವಾರ್ಥ ಮನಸ್ಸಿನಿಂದ ಕೂಡಿರೋರು ಶಿವಾಗ್ರಹಕ್ಕೆ ಗುರಿಯಾಗಬೇಕಾಗುತ್ತೆ. ಪ್ರಾಣದ ಮೇಲೆ ಆಸೆ ಇದ್ರೆ ಇಲ್ಲಿಂದ ಹೊರಟೋಗು. ಹಾಗೆ ಆಗ್ಲಿ ಸ್ವಾಮಿ, ನಾನು ವಾಪಸ್ ಹೊರಟೋಗ್ತೀನಿ. ಆದ್ರೆ ಆ ಪ್ರದಕ್ಷಿಣೆ ಪೂರ್ತಿ ಆಗೋವರೆಗೂ, ಆ ಶಿವನ ಅನುಗ್ರಹನ ಪಡ್ಕೊಳ್ಳೋವರೆಗೂ ನಾನು ಹೋಗಲ್ಲ. ಶಿವಗಿರಿ ಶಿಖರಕ್ಕೆ ಸೇರ್ಬೇಕು ಅಂದ್ರೆ ಸಾಮಾನ್ಯದ ವಿಷಯ ಅನ್ಕೊಂಡ್ಯಾ? ಹೋಗೋ ದಾರಿ ಮಧ್ಯದಲ್ಲಿ ಅಘೋರಿಗಳು, ನಾಗಸಾಧು, ನರಮಾಂಸ ಭಕ್ಷಕರು, ಕಾಳಿ ಉಪಾಸಕರು ಇರ್ತಾರೆ. ಅವ್ರ ಕಣ್ಣಿಗೆ ಬಿದ್ರೆ ಮರಣ ತಪ್ಪಿದ್ದಲ್ಲ. ಶಿವನ ಆಜ್ಞೆ ಇಲ್ಲ ಅಂದ್ರೆ ಇರುವೆ ಕೂಡ ಕಚ್ಚಲ್ಲ ಅಂತಾರೆ. ನಮ್ ಪುಣ್ಯನ್ ಮರಣ ಶಿವಗಿರಿ ಸಾಧೋರ್ ಕೈಯಲ್ಲಿ ಅಂತ ಬರ್ದಿದ್ರೆ ಆ ಬ್ರಹ್ಮ ಕೂಡ ಬದಲಾಯಿಸಕ್ಕಾಗಲ್ಲ. ಶಿವಾನುಗ್ರಹ ಪಡಿಬೇಕು ಅಂತ ಬರ್ದಿದ್ರೆ
ಕಾಲ ಯಮ ಕೂಡ ಹತ್ರಕ್ಕೂ ಬರಕ್ಕಾಗಲ್ಲ. ಇದೇ ಸತ್ಯ, ಇದೇ ಧರ್ಮ. ಹುಟ್ಟು ಸಾವು ನಮ್ ಕೈಯಲ್ಲಿಲ್ಲ ಅಂತ ಗೊತ್ತಾದ್ಮೇಲೆ ದೇವ್ರ ಸೇವೆಯಲ್ಲಿ ಭಯ ಪಟ್ರೆ ಆ ಜನ್ಮಕ್ಕೆ ಯಾವ ಅರ್ಥನೂ ಇರಲ್ಲ. ಹೌದು, ಕಾಲದಿಂದ ಪ್ರಯೋಜನ ಇಲ್ಲ, ವರ್ತಮಾನದಿಂದ ಉಪಯೋಗ ಇಲ್ಲ, ಭವಿಷ್ಯ ನನ್ನ ಕೈಯಲ್ಲಂತೂ ಇಲ್ಲ. ಈ ಪ್ರಾಣ ಪರಮೇಶ್ವರಂಗೆ ಅರ್ಪಿಸ್ತಾ ಇದ್ದೀನಿ. ಬಂದ್ರೆ ಶಿವನ ಅನುಗ್ರಹ ಪಡ್ಕೊಂಡೇ ಬರ್ತೀನಿ, ಇಲ್ಲ ಅಂದ್ರೆ ಓಂ ನಮಃ ಶಿವಾಯ. ಎಲ್ಲ ಆ ದೇವ್ರೇ ನೋಡ್ಕೋತಾನೆ. ಓಂ ನಮಃ ಶಿವಾಯ. ಮಾಲಾ, ನನಗೆ ಹೇಗಿದ್ರೂ ದಾರಿ ಇಲ್ಲ. ನನ್ನಿಂದ ನಿನಗೂ ತೊಂದರೆ ಆಗೋದು ನನಗಿಷ್ಟ ಇಲ್ಲ. ನೀನು ಹೊರಟು ಹೋಗು. ಅದಾಗಲ್ಲ ಪುಣ್ಯ. ನನಗೇನು ಹೇಳ್ಬೇಡ ಮಾಲಾ. ನನ್ನ ಮೇಲೆ ನಿನ್ಗೇನಾದ್ರೂ ಪ್ರೀತಿ ಇತ್ತು ಅಂದ್ರೆ ನೀನ್ ಇಲ್ಲಿಂದ ಒಂದು ಹೆಜ್ಜೆನೂ ಇಡಬಾರ್ದು. ಮಾತ್ ನಿಂದೆ ಆಗಿದ್ರು ಸಂಕಲ್ಪ ಶಿವಂದೇ ಅಂತ ಅರ್ಥ ಆಯ್ತು ಬಿಡು ಪುಣ್ಯ. ಹೋಗ್ಬಾ, ನಾನಿಲ್ಲೇ ಇರ್ತೀನಿ. ಓಂ ನಮಃ ಶಿವಾಯ. ಎಲ್ಲೇ ಇದ್ರೂ ಅವಳ ದೃಷ್ಟಿ ನಿನ್ ಮೇಲೆ ಇರುತ್ತೆ. ಹೊರಡು ಹೊರಡು. ಏನಾಗ್ಬೇಕು ಅಂತಿದ್ಯೋ ಹಾಗೆ ಆಗುತ್ತೆ. ಹೊರಡು ಹೊರಡು.